ಎಲ್ಲ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರ ಪರವಾಗಿ ಹೈಕಮಾಂಡ್ ಇರೋದು. ಅಂತಿಮವಾಗಿ ಹೈಕಮಾಂಡ್ ಏನು ಹೇಳ್ತಿದೆ ಅದ್ರ ಪ್ರಕಾರನೇ ಕಾಂಗ್ರೆಸ್ ಕಾರ್ಯಕ್ರಮ ನಡೆಯುತ್ತೆ. ಸಿದ್ದರಾಮಯ್ಯ ಮುಂದುವರಿತಾರ ಸರ್ 5 ವರ್ಷ ಅಂತ. ಹಾ? ಸಿದ್ದರಾಮಯ್ಯ 5 ವರ್ಷ ಫುಲ್ ಇರ್ತಾರ, ಈ ಟರ್ಮ್ ಕಂಪ್ಲೀಟ್ ಆಗುತ್ತಾ? ಈಗ ಮುಖ್ಯಮಂತ್ರಿಯಾಗಿ ಕುರ್ಚಿಯಲ್ಲಿ ಇದ್ದಾರಲ್ವಾ, ಆ ಕುರ್ಚಿ ಮುಂದುವರಿಯುತ್ತೆ. ಕುರ್ಚಿಯಲ್ಲಿ ಯಾರು ಇರ್ತಾರೆ ಅಂತ ಅವ್ರು ಇದ್ದಾರಲ್ಲ, ಮುಂದುವರಿತಾರಲ್ಲ. ಯಾಕೆ ಈಗ ಹಲವು ದಿನಗಳಿಂದ ಈ ಒಂದು ವಿಚಾರದಲ್ಲಿ ಬಹಿರಂಗ ಆ ಮಾತುಗಳು ಕುರ್ಚಿ ಜಾಸ್ತಿ ವಿಷಯ ಚರ್ಚೆನೇ ಆಗಿಲ್ವಲ್ಲ, ಅನಾವಶ್ಯಕ ಸುದ್ದಿ ಆಗ್ತಿದ್ದೇವಿನ ಕುರ್ಚಿ ವಿಷಯನೇ ಚರ್ಚೆ ಆಗಿಲ್ವಲ್ಲ. ಒಂದ್ ಕಡೆ ವಿಜೇಂದ್ರ ಅವರು ಬಜೆಟ್ ನಂತರ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅವ್ರ ಕಾಂಗ್ರೆಸ್ ಹೈಕಮಾಂಡ್, ವಿಜಯೇಂದ್ರ ಈಸ್ ಕಾಂಗ್ರೆಸ್ ಹೈಕಮಾಂಡ್. ಮತ್ತೆ ಅಲ್ಲ, ಕಾಂಗ್ರೆಸ್ ನಲ್ಲಿ ಎಲ್ಲಾ ಲೀಡರ್ಗಳು ಹೊರಗಡೆ ಬಂದು ಒಬ್ರಿಗೊಬ್ರು ಮಾತಾಡೋಂತ ಜಾಸ್ತಿ ಆಗಿದೆ ಈ ವಿಚಾರದಲ್ಲಿ ಅಂತ. ಏನು ಮಾತಾಡಿಲ್ಲ. ಈಗ ಒಂದ್ ಕಡೆ ಸೇರ್ಕೊಂಡು ಊಟ ಮಾಡಿದ್ದು ಏನದು ಅಪರಾಧನ? ಟೀಕ್ ಸೇರೋಣ ಅಂದ್ರೆ ಅದೇನು ಗುಂಪುಗಾರಿಕೆನ? ಆ ಥರದ್ದು ಏನಿಲ್ಲ ಕಾಂಗ್ರೆಸ್ ನಲ್ಲಿ. ನಥಿಂಗ್. ಕಾಂಗ್ರೆಸ್ ಈಸ್ ಒನ್, ಕಾಂಗ್ರೆಸ್ ಈಸ್ ಯುನೈಟೆಡ್. ಅಲ್ಲ, ಸಂಕ್ರಾಂತಿ ನಂತರ ಬೆಳವಣಿಗೆ ಬೇರೆ ತಡೆಯನ್ನು ಕೊಟ್ಟಿಲ್ಲ. ಸುರ್ಜೇವಾಲ ನಾಳೆ ಬರ್ತಾ ಇದ್ದಾರೆ. ವ್ಯಾಪಕ ಚರ್ಚೆ ಮಾಡಿಬಿಟ್ಟು ಕಾರ್ಯಕ್ರಮ ಮಾಡೋದಕ್ಕೆ ಎಲ್ಲ ಸೇರಿ ಚರ್ಚೆ ಮಾಡೋದು ಬಿಟ್ರೆ ತಡೆ ಏನು ಕೊಟ್ಟಿಲ್ವಲ್ಲ. ನಿಲ್ಸ್ಬಿಡಿ ಅಂತ ಏನು ಹೇಳಿಲ್ಲ. ಊಟ ಮಾಡೋದು ಬೆಳಿಗ್ಗೆ ತಿಳಿತಿದ್ದೆ, ಈಗ ಮಧ್ಯಾಹ್ನ ಊಟಕ್ಕೆ ಹೋಗ್ಬೇಕು. ಬೈ ಚಾನ್ಸ್ ಅದಕ್ಕೆ ಅನಾವಶ್ಯಕವಾಗಿ ಇಲ್ಲದೆ ಅರ್ಥ ಕಲಿಸ್ಬೇಕಂತ ಅಗತ್ಯ ಇಲ್ಲ. ಆ ಥರದ ಯಾವ ಬೆಳವಣಿಗೆನೂ ಇಲ್ಲ. ಕುರ್ಚಿ ವಿಷಯ ಚರ್ಚೆನೂ ಇಲ್ಲ, ಕುರ್ಚಿ ಖಾಲಿನೂ ಇಲ್ಲ. ಅನಾವಶ್ಯಕವಾಗಿ ಚರ್ಚೆಗಳಿವೆ. ಈ ಹಿಂದೆ ಸಾಕಷ್ಟು ಡಿನ್ನರ್ ಎಲ್ಲ ನಡೆದಿದೆ ಡಾಕ್ಟರ್, ಚರ್ಚೆಗಳಾಗಿಲ್ಲ. ಆದ್ರೆ ಒಳ್ಳೆ ಡಿ.ಕೆ. ಶಿವಕುಮಾರ್ ಇದ್ರ ಸಂದರ್ಭದಲ್ಲಿ ನಡೆದಂತಹ ಡಿನ್ನರ್ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂತದ್ದು. ಅವರು ಇದ್ದಾಗೂ ಡಿನ್ನರ್ ನಡೀತದೆ, ಇಲ್ಲದೆ ಇದ್ದಾಗೂ ಡಿನ್ನರ್ ನಡೀತದೆ. ಅದಕ್ಕೆ ರಾಜಕೀಯ ಅರ್ಥ ಕಲ್ಪಿಸಬೇಕಾದ ಅಗತ್ಯ ಇಲ್ಲ. ಅಲ್ಲ, ಇತ್ತೀಚೆಗೆ ಅವರು ಹೋಮ ಹವನ ಎಲ್ಲಾ ಕಡೆ ಸಾಕಷ್ಟು ಭಾಗಿಯಾಗ್ತಾ ಇದಾರೆ ಎಲ್ಲ. ಅವರು ಧಾರ್ಮಿಕವಾಗಿ ಅಪಾರ ನಂಬಿಕೆ ಇಟ್ಕೊಂಡಿರೋರು. ಸಂವಿಧಾನದಲ್ಲಿ ಅವ್ರಿಗೆ ಸ್ವತಂತ್ರ ಇದೆ, ಪ್ರತಿಯೊಬ್ಬರಿಗೂ ಸ್ವತಂತ್ರ ಇದೆ. ಡಿ.ಕೆ. ಶಿವಕುಮಾರ್ ಅವ್ರಿಗೂ ಇದೆ. ಅವ್ರು ನಂಬಿಕೆ ಇಟ್ಕೊಂಡಿದ್ದಾರೆ. ಅವರು ಧಾರ್ಮಿಕ ಆಚಾರ ವಿಚಾರಗಳು ಮುಕ್ತವಾಗಿರುವಾಗ ಅದನ್ನ ಪ್ರಶ್ನೆ ಯಾಕೆ ಮಾಡ್ತೀರಿ? ನಾನು ಕೂಡ ಮುಖ್ಯಮಂತ್ರಿ ಆಗ್ತಿರುವಂತಹ ನಂಬಿಕೆ ಬಹಳಷ್ಟಿದೆ ಅವರಿಗೆ ಈ 2.5 ವರ್ಷ ಆದ ನಂತರದಲ್ಲಿ. ಅಧಿಕಾರಕ್ಕೆ ಬಂದವ್ರಿಗೆ ಎಲ್ಲರಿಗೂ ಅಧಿಕಾರ ಬೇಕು ಅನ್ನೋ ಬಯಕೆ ಇರ್ತದೆ. ಯಾರು ಸನ್ಯಾಸಿ ಇರಲ್ಲ. ನಿಮ್ಗೂ ಇದೆಯಾ ಡಾಕ್ಟರ್? ಸಿಎಂ ಆಗ ನಿಮ್ಗೂ ಇದೆಯಾ? ನನಗೆ ಜನಗಳಿಗೆ ಒಳ್ಳೇದಾದ್ರೆ ಸಾಕು, ದೇಶಕ್ಕೆ ಒಳ್ಳೇದಾದ್ರೆ ಸಾಕು, ಸಂವಿಧಾನದ ಆಶಯಗಳು ಜಾರಿಯಾದ ಸಾಕು ಅನ್ನೋದು ಬಯಕೆ. ರೇಸ ಇಲ್ವಲ್ಲ. ರೇಸ ಇಲ್ದಿದ್ಮೇಲೆ ಇರೋದಿಲ್ ಬಂತು. ಅದ್ ನನ್ಗೆ ಗೊತ್ತಿಲ್ಲ. ಮೈಸೂರಿನಲ್ಲಿ ರಸ್ತೆಗೆ ಹೆಸರಿಡುವಂತ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ತಮ್ಮ ನಿಲುವು ಏನಿದೆ ಇದ್ರ ವಿಚಾರ? ಇಷ್ಟಕ್ಕೂ ರಸ್ತೆಗೆ ಹೆಸರಿಡ್ಬೇಕು ಅಂತ ಸಿದ್ದರಾಮಯ್ಯನೂ ಕೇಳಿಲ್ಲ, ಅವ್ರ ಅರ್ಜಿನೂ ಹಾಕೊಂಡಿಲ್ಲ, ಅದ್ರ ಬೈಕಿನೂ ಇರಲ್ಲ. ಮತ್ತು ಅನಾವಶ್ಯಕವಾಗಿ ಯಾಕೆ ಸುದ್ದಿ ಆಯ್ತು ನನ್ಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಸ್ಥಳೀಯ ಆಡಳಿತ ಪ್ರತಿಯೊಬ್ಬರ ಸೇವೆಯನ್ನು ಪರಿಗಣಿಸಿ ಈ ರಸ್ತೆಗೋ ಒಂದು ಸರ್ಕಲ್ಗೋ ಅವ್ರ ಹೆಸರಿಡಬೇಕು ಅಂತ ಬಯಕೆ ಮಾಡ್ತಾರೆ. ಅವ್ರು ಲೋಕಲ್ ಡಿಸಿಷನ್. ಅವ್ರು ಯಾರು ಅರ್ಜಿ ಹಾಕೊಂಡು ನಾನು ಹೆಸರಿಡಿ ಅಂತ ನನಗೆ ಗೊತ್ತಿರೋಂಗೆ ಯಾರು ಹೇಳಿಲ್ಲ. ಸ್ವಲ್ಪ ಬೇಕಾದಷ್ಟು ಹೆಸರಿದೆ, ಯಾರೂ ಹೇಳಿಲ್ಲ. ಆಯಾ ಕಾಲದಲ್ಲಿ ಲೋಕ ಸ್ಥಳೀಯ ಸಂಸ್ಥೆ ಅಥವಾ ಸರ್ಕಾರನೂ ಮಾಡಿದೆ. ಆದರೆ ಅಲ್ಲಿ ಬೇರೆಯವ್ರ ಹೆಸರಿದೆ ಅಂತ ಹೇಳಿದಾಗ ಒಂದು ಹೆಸರಿದ್ದು ಇನ್ನೊಬ್ಬರ ಹೆಸರು ಮಾಡ್ಬೇಕು ಅಂತ ಪ್ರಯತ್ನ ಮಾಡಿದಾಗ ಅದು ಅಗತ್ಯ ಇಲ್ಲ. ಸಿದ್ದರಾಮಯ್ಯ ಅಷ್ಟು ಬಂದು ಅವ್ರ ಹೆಸರಿಟ್ಕೊಂಡು ಸಿದ್ದರಾಮಯ್ಯ ಅಂತ ಗುರ್ಸ್ಬೇಕೆ? ಸುಮ್ಮನೆ ಲೋಕಲ್ ಆಗಿ ಹರೀಶ್ ಗೌಡ್ರು ಹೇಳ್ತಾ ಇರುವಂತದ್ದು ದೇವಸ್ಥಾನದ ಸರ್ಕಲ್ ಇಂದ ರಾಯಲ್ ಇನ್ ಸರ್ಕಲ್ ವರೆಗೂ ಯಾವುದೇ ಹೆಸರಿಲ್ಲ, ಅಲ್ಲಿಗೆ ನಾವು ಸಿದ್ದರಾಮಯ್ಯ ಹೆಸರಿಡ್ತೀವಿ ಅಂತ ಹೇಳ್ತಾ ಇರೋದು. ಅದು ಸ್ಥಳೀಯ ಸಂಸ್ಥೆ ಬಿಟ್ಟಿದ್ದು, ಅದು ಸ್ಥಳೀಯ ಆಡಳಿತಕ್ಕೆ ಬಿಟ್ಟಿದ್ದು. ನೀವು ಕೂಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಗಿದ್ರೆ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಪಟ್ಟಿಡ್ತಾರೆ ಆಗ್ಲೇಬೇಕು ಅನ್ನೋ ಇದು ಪಟ್ಟಿನ ಪ್ರಶ್ನೆ ಬರಲ್ಲ, ಸ್ಥಳೀಯ ಆಡಳಿತ ತೀರ್ಮಾನಕ್ಕೆ ಬಿಟ್ಟಿದ್ದು.